ಇನ್ನು ಕುಸುಮ ಹನುಮಂತರಾಯಪ್ಪ ಮನೆ ಮೇಲೆ ಇಡಿ ದಾಳಿ. ಬೆಂಗಳೂರಿನ ಮುದ್ದಿಪಾಳ್ಯ ರಸ್ತೆಯಲ್ಲಿರುವಂತಹ ಕುಸುಮ ಮನೆ. ಇಂದು ಬೆಳಗ್ಗೆ 4:30 ಸುಮಾರಿಗೆ ನಡೆದಿರುವಂತಹ ಇಡಿ ದಾಳಿ. 2 ಇನೋವಾ ಕಾರ್ನಲ್ಲಿ ಬಂದಿರುವಂತಹ ಇಡಿ ಅಧಿಕಾರಿಗಳು ಬಿಗಿ ಭದ್ರತೆಯೊಂದಿಗೆ ರೇಡ್ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಹನುಮಂತರಾಯಪ್ಪ ಮಗನೊಂದಿಗೆ ವೀರೇಂದ್ರ ಪಪ್ಪಿ ವ್ಯವಹಾರ ಇರುವಂತಹ ಮಾಹಿತಿ ಹಿನ್ನೆಲೆ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಹನುಮಂತರಾಯಪ್ಪ ಮನೆಯಲ್ಲಿ ನಡೀತಿರುವಂತಹ ಇಡಿ ದಾಳಿ. ಕುಸುಮ ಹನುಮಂತರಾಯಪ್ಪ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. ಬೆಂಗಳೂರಿನ ಮುದ್ದಿಪಾಳ್ಯ ರಸ್ತೆಯಲ್ಲಿರುವಂತಹ ಕುಸುಮ ಅವರ ಮನೆ. ಇಂದು ಬೆಳಗ್ಗೆ 4:30ಕ್ಕೆ ಇಡಿ ಅಧಿಕಾರಿಗಳು ಬಂದು ದಾಳಿ ನಡೆಸಿದ್ದಾರೆ. 2 ಇನೋವಾ ಕಾರ್ನಲ್ಲಿ ಬಂದಿರುವಂತಹ ಇಡಿ ಅಧಿಕಾರಿಗಳು ಬಿಗಿ ಭದ್ರತೆಯೊಂದಿಗೆ ರೇಡ್ ಮಾಡಿದಂಥ ಇಡಿ ಅಧಿಕಾರಿಗಳು. ಹನುಮಂತರಾಯಪ್ಪ ಮಗನೊಂದಿಗೆ ವೀರೇಂದ್ರ ಪಪ್ಪಿ ವ್ಯವಹಾರ ಒಂದು ಮಾಹಿತಿ ಇರೋದ್ರಿಂದ ಈಗ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಏನು ವ್ಯವಹಾರ ಆಗಿದೆ ಇದೆಲ್ಲವೂ ಕೂಡ ಈಗ ಈ ಸರ್ಚ್ನಲ್ಲಿ ಹೊರತೆಗೆಯುವಂಥ ಪ್ರಯತ್ನ ಇಡಿ ಅಧಿಕಾರಿಗಳಿಂದ ಆಗುತ್ತೆ. ಹನುಮಂತರಾಯಪ್ಪ ಮನೆಯಲ್ಲಿ ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಇವತ್ತು ಬೆಳಗ್ಗೆ ದಾಳಿ ಆರಂಭ ಆಯಿತು. ವೀರೇಂದ್ರ ಪಪ್ಪಿ ಮತ್ತು ಅವರ ಸಹೋದರರ ಮನೆ ಏನಿದೆ ಆ ಎಲ್ಲ ಕಡೆ ಕೂಡ ಇವತ್ತು ಇಡಿ ದಾಳಿ ಆಗ್ತಾ ಇದೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರಜ್ವಲ್, ಇದೀಗ 4:30ಕ್ಕೆ ಬೆಳಗ್ಗೆ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ದಾಳಿ ಆಗಿದೆ ಅನ್ನೋ ಮಾಹಿತಿ. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಈ ಒಂದು ದಾಳಿ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್? ಅವಿನಾಶ್, ಇವತ್ತು ಬೆಳಗ್ಗೆ 4:30 ಸುಮಾರಿಗೆನೆ ವೀರೇಂದ್ರ ಪಪ್ಪಿ ಶಾಸಕ ಅವರ ನಿವಾಸದಲ್ಲಿ ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಕಡೆ ಮತ್ತೆ ಅವರ ಬಿಸ್ನೆಸ್ ಲಿಂಕ್ಸ್ ಗಳು ಎಲ್ಲೆಲ್ಲಿದ್ದಾವೆ, ಯಾರ್ಯಾರ ಜೊತೆ ಒಟ್ಟಾಗಿ ವ್ಯವಹಾರವನ್ನ ಮಾಡ್ತಿದ್ದಾರೆ ಅಲ್ಲೆಲ್ಲ ಕಡೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅದರದೇ ಒಂದು ಭಾಗವಾಗಿ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದಲ್ಲಿ, ಅಂದ್ರೆ ಕುಸುಮ ಅವರ ಸಹೋದರ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಒಂದಷ್ಟು ವ್ಯಾವಹಾರಿಕ ಸಂಬಂಧಗಳನ್ನ ಹೊಂದಿದ್ರು ಅನ್ನೋ ಕಾರಣಕ್ಕೆ ದಾಳಿಯನ್ನ ನಡೆಸಲಾಗಿದೆ ಅಂತ ಹೇಳಿ ಸದ್ಯಕ್ಕಿರುವಂತ ಮಾಹಿತಿ. ಕೇಂದ್ರ ಭದ್ರತಾ ಪಡೆಗಳನ್ನ ಕರೆಸ್ಕೊಂಡು ಅಲ್ಲಿ ಅವ್ರ ಮನೆ ಮುಂದೆ ಭದ್ರತೆಗೆ ನಿಯೋಜನೆ ಮಾಡ್ಕೊಂಡು 2 ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳು ಬಂದು ಭೇಟಿಯನ್ನ ನೀಡಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಇವರ ನಿವಾಸದಲ್ಲಿ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಇದೆಲ್ಲದಕ್ಕೂ ತುಂಬಾ ಅರ್ಲಿ ಆಗಿದೆ. ಇನ್ನು ಸಾಕಷ್ಟು ಹೊತ್ತು ದಾಳಿ ಕಂಟಿನ್ಯೂ ಆಗುತ್ತೆ. ಮತ್ತೆ ಇವರ ವ್ಯಾವಹಾರಿಕ ಸಂಬಂಧ ಯಾವ ರೀತಿ ಇತ್ತು ಮತ್ತೆ ವಹಿವಾಟು ಯಾವ ರೀತಿ ಇತ್ತು ಇದೆಲ್ಲದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದು ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ರೇಡ್ ಆಗಿದೆ. ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವನ್ ಕುಸುಮ ಅವರ ಫೋನ್ ಕೂಡ ಪ್ರಯತ್ನ ಮಾಡಿದ್ರೆ ಅವ್ರ ಫೋನ್ ಸಹಿತ ಸ್ವಿಚ್ ಆಫ್ ಬರ್ತಿದೆ. ಅಂದ್ರೆ ಮನೆಯವರೆಲ್ಲರ ಕನೆಕ್ಷನ್ಸ್ ಅನ್ನ ಹೊರಗಿನ ಪ್ರಪಂಚದ ಜೊತೆ ಇರೋ ಕನೆಕ್ಷನ್ಸ್ ಅನ್ನ ಕಟ್ ಮಾಡಿ ಅಧಿಕಾರಿಗಳು ದಾಳಿ ನಡೆಯುವ ಅಷ್ಟು ಹೊತ್ತು ಸಹಿತ ಮನೆಯಲ್ಲಿರುವ ಯಾವುದೇ ವ್ಯಕ್ತಿಗೆ ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಕಮ್ಯುನಿಕೇಶನ್ ಮಾಡೋದಾಗ್ಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನಾಗ್ಲಿ ಸಾಧಿಸಲಿಕ್ಕೆ ಬಿಡೋದಿಲ್ಲ. ಅದರಂತೆ ಇವ್ರ ಮನೆಯಲ್ಲಿ ಎಲ್ಲರನ್ನೂ ಅವರ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಿದೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್. ಇನ್ನು ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದೆ. ಚಳ್ಳಕೆರೆ, ಬೆಂಗಳೂರು, ಗೋವಾ ಸೇರಿ 17 ಕಡೆ ದಾಳಿ ಮಾಡಲಾಗಿದೆ ಏಕಕಾಲದಲ್ಲಿ. ಚಳ್ಳಕೆರೆ, ಬೆಂಗಳೂರು ಹಾಗೆ ಗೋವಾದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದಿರುವಂಥ ಅಧಿಕಾರಿಗಳು, 40ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ವಿವಿಧ ಕಡೆ ಈಗ ದಾಳಿ ಆಗಿದೆ. ಶಾಸಕ ವೀರೇಂದ್ರ ಪಪ್ಪಿ ಮಾಲೀಕತ್ವದ ರತ್ನ ಗೋಲ್ಡ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಹಾಗೆ ಪಪ್ಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸೇರಿದ ಹಾಗೆ ಹಲವು ಕಂಪನಿಗಳ ಮೇಲೆ ಇವತ್ತು ಇಡಿ ಅವರು ದಾಳಿ ನಡೆಸಿದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ಏನು ಕುಸುಮ ಹನುಮಂತರಾಯಪ್ಪ ಅವರ ಸಹೋದರ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಅವರ ವ್ಯವಹಾರ ಇತ್ತು ಅನ್ನೋ ಮಾಹಿತಿ ಇರೋದ್ರಿಂದ ಇಡಿ ಅವರು ಬೆಂಗಳೂರಿನಲ್ಲೂ ಕೂಡ ದಾಳಿ ನಡೆಸಿದ್ದಾರೆ. ಇನ್ನು ಚಳ್ಳಕೆರೆ ಪಟ್ಟಣದಲ್ಲಿರುವಂಥ 4 ಮನೆ, ಅವರ ಸಹೋದರ ಮನೆ ಕೆಸಿ ವೀರೇಂದ್ರ ಪಪ್ಪಿ ಹಾಗೆ ಅವರ ಸಹೋದರರ ಮನೆ ಮೇಲೆ ಇವತ್ತು ದಾಳಿ ಆಗಿದೆ. ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿರೋದು. ಚಳ್ಳಕೆರೆ, ಬೆಂಗಳೂರು, ಗೋವಾದಲ್ಲಿ ದಾಳಿ ಆಗಿದೆ.